ಈ ಕಂಡೀಷನ್ ನಲ್ಲಿತ್ತು ಕಾರ್. ಫೆಬ್ರವರಿ 2023ರಲ್ಲಿ 9 ಲಕ್ಷ ತನಕ ಹೋಗಿತ್ತು ಲೋನ್ ಅಕೌಂಟ್ ನ ಅಮೌಂಟ್. ದೇವ್ರ ದಯ ಯಾರ ಹೆಲ್ತಿಗೂ ಏನು ಸಮಸ್ಯೆ ಆಗ್ಲಿಲ್ಲ. 2019 ಇಂದ 2024ಗೆ ಲೆಕ್ಕ ಹಾಕಿದ್ರೆ ಎಷ್ಟಾಗಿರ್ಬೋದು ಹೇಳಿ? 6,60,000. ಇದ್ರಲ್ಲಿ ಹೊಸ ಕಾರೇ ಬರತ್ತೀಗ. ಆ ಪಾರ್ಕಿಂಗ್ ಪ್ಲೇಸ್ ನೀವು ನೋಡ್ಲೇಬೇಕು. ಇದು 350 ರೂಪೀಸ್ ಪ್ರತಿದಿನ ಕೊಡುವಂತ ಲಕ್ಸುರಿ ಪ್ಲೇಸ್. ಜೊತೆ i20 ಕಾರ್ ಮೇಲೆ 2 ಕಾರ್ ಹಾಕಿ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಇವರಿಗೆ 350 ರೂಪೀಸ್. ಕಾರ್ ನೋಡ್ತಾ ಅನ್ನಿಸ್ತಿದ್ದಿಷ್ಟೇ, ಒಂದು ಚಿಕ್ಕ ನಂಬಿಕೆ ಸೈನ್ ಏನೆಲ್ಲ ಕಾಸ್ಟ್ ಮಾಡಿದೆ ಅಂತ. ಹೇ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋನಲ್ಲಿ ನನ್ನ ಪರ್ಸನಲ್ ಇನ್ಸಿಡೆಂಟ್. ನಾನು ರೀಸೆಂಟಾಗಿ ಚೈಲ್ಡ್ಹುಡ್ ಫ್ರೆಂಡಿಂದ ಡಿಸ್ಟರ್ಬ್ ಆಗಿ ಫೈನಾನ್ಷಿಯಲ್ ಸಮಸ್ಯೆ ಮಾಡಿಕೊಂಡ, ಅದರಿಂದ ಆಚೆ ಬಂದ ರಿಯಲ್ ಇನ್ಸಿಡೆಂಟ್ ಆಗಿದೆ. ಈ ವಿಡಿಯೋ ಮಾಡಬಾರ್ದು ಅಂತ ತುಂಬ ಅವಾಯ್ಡ್ ಮಾಡ್ತಾ ಇದ್ದೆ. ಕಾರಣ ಇಲ್ಲಿ ಹೋಗಿರೋ ನನ್ನ ಟೈಮ್, ಎನರ್ಜಿ, ಗುಡ್ ವಿಲ್, ಪೇಷನ್ಸ್ ಅಂತೂ ವಾಪಸ್ ಬರಲ್ಲ. ಚೈಲ್ಡ್ಹುಡ್ ಫ್ರೆಂಡ್ ಲೈಫ್ಗೂ ಸಮಸ್ಯೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಅಂತೂ ಇಲ್ಲ. ಅವನ ಹೆಸರು, ಪಿಕ್ಚರ್ ಕೂಡ ಉಪಯೋಗಿಸಲ್ಲ ಇದರಲ್ಲಿ, ಹಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇ ಚೈಲ್ಡ್ಹುಡ್ ಫ್ರೆಂಡ್, ಈ ವಿಡಿಯೋ ನೀನು ನೋಡ್ತಿದ್ರೆ ನಿನಗೆ ಹರ್ಟ್ ಮಾಡ್ಲಿಕ್ಕೆ ಮಾಡ್ತಿಲ್ಲ, ಇನ್ನೊಬ್ರಿಗೆ ಹೆಲ್ಪ್ ಅಸಿಸ್ಟ್ ಆಗಲಿ ಅಂತ. ನಾನು ಮಾಡ್ಕೊಂಡ ಸೇಮ್ ಮಿಸ್ಟೇಕ್ ಇನ್ನೊಬ್ರು ಲೈಫಲ್ಲೂ ರಿಪೀಟ್ ಆಗೋದು ಬೇಡ ಅಂತ ಅಷ್ಟೇ. ಹೆಲ್ಪ್ ಅನ್ನೋ ಹೆಸರಲ್ಲಿ ಹೇಗೆ ಟ್ರ್ಯಾಪ್ ಆಗ್ತೀವಿ, ಸಮಸ್ಯೆ, ಸಂಕಟ, ನೋವು ಮಾಡ್ಕೋತೀವಿ, ಮತ್ತು ಆ ವ್ಯತೆನ ಯಾರಿಗೂ ಹೇಳೋಕ್ಕಾಗ್ತಿರಲ್ಲ. ಈ ಸಮಸ್ಯೆಯಿಂದ ಆಚೆ ಬಂದ ಪ್ರಯತ್ನ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ. ಇನ್ಸಿಡೆಂಟ್ ಶುರು ಮಾಡೋಕ್ಕೂ ಮುಂಚೆ ಈ ಚಾನಲ್ಗೆ ಹೊಸದಾಗಿ ಬಂದಿರೋರಿಗೆ ನಾನು ಕೌಶಿಕ್ ಮಹಾಜನ್, ಬೇಸಿಕಲಿ ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಈ ಜರ್ನಿಗೆ ಕರ್ಕೊಂಡು ಬಂದಿದ್ದು ಅಂಟಿ ಸರ್. ರೈಟ್ ನೌ ಮೈ ಹೀರೋ ಕಲಾಂ ಫಿಲ್ಮ್ಗೆ ಅಸಿಸ್ಟೆಂಟ್ ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಜೊತೆ ಮಹಾಜನ ಗ್ರೂಪ್ ಅನ್ನೋ ಕಂಪನಿ ಮೂಲಕ ಇನ್ಕ್ರೆಡಿಬಲ್ ಮಿಷನ್ ಹೆಸರಲ್ಲಿ ಕಂಪನಿಗಳಿಗೆ ಶೂಟ್ ಹಾಗೂ ಎಡಿಟ್ ಸರ್ವಿಸ್ ನ ನೀಡ್ತಿದೀವಿ. ಇನ್ಕ್ರೆಡಿಬಲ್ ಕ್ಲಿಕ್ಸ್ ಮೂಲಕ ಫೋಟೋಗ್ರಫಿ, ವಿಡಿಯೋಗ್ರಫಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಬರ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಗೆ ನಿಮ್ಮ ಟೈಮ್ ಇನ್ವೆಸ್ಟ್ ಮಾಡಿದ್ದಕ್ಕೆ. ಎಷ್ಟು ಕಡಿಮೆ ಸಮಯದಲ್ಲಿ ನಿಮ್ಗೆ ವಿಷಯ ಹೇಳೋಕೆ ಸಾಧ್ಯ ಅಷ್ಟು ಬೇಗ ಹೇಳ್ತೀನಿ. ಈಗ ಮೈನ್ ಇನ್ಸಿಡೆಂಟಿಗೆ ಬರೋಣ. ಮೇಜರ್ ಆಗಿದ್ರಲ್ಲಿ 3 ಜನ ಬರ್ತಾರೆ. ಫಸ್ಟ್ ಚೈಲ್ಡ್ಹುಡ್ ಫ್ರೆಂಡ್, ಸೆಕೆಂಡ್ HDFC, ಥರ್ಡ್ ಹ್ಯುಂಡೈ. ಚೈಲ್ಡ್ಹುಡ್ ಫ್ರೆಂಡ್ ಇವನು ಹೇಗೆ ಸಿಕ್ಕಿದ್ದು ಅಂತ ಅಂದರೆ, ನಾನು 7 ಅಥವಾ 8ನೇ ವಯಸ್ಸಲ್ಲಿದ್ದಾಗ ನಮ್ಮ ತಂದೆ ತಾಯಿ ಅಕ್ಕ ಅವರ ಹೈಯರ್ ಎಜುಕೇಷನ್ಗೆ ಬೆಂಗಳೂರಿಗೆ ಬರ್ತಾರೆ. ಆ ಸಮಯದಲ್ಲಿ ಮೊದಲಿಗೆ ಫ್ರೆಂಡ್ ಆಗಿದ್ದು ಇವನೊಂದಿಗೆ. ಕಂಪ್ಯೂಟರ್ ಗೇಮ್ಸ್, ಕ್ರಿಕೆಟ್, GTA, WWE ಒಟ್ಟಿಗೆ ಆಡ್ತಿದ್ವಿ. ಅವನು ಬೇಕರಿ ಫುಡ್ಗೆ ತುಂಬ ಸ್ಪಾನ್ಸರ್ ಮಾಡ್ತಾ ಇದ್ದ. ಕೆಲ ವರ್ಷಗಳು ಕಳೆದ್ಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಮನೆ ಚೇಂಜ್ ಮಾಡ್ತಿದ್ವಿ. ಅಕೇಶನಲ್ಲಿ ಅವನ ಜೊತೆ ಸಿಗ್ತಿದ್ದೆ, ಕೆಲವೊಮ್ಮೆ ಕಾಲ್ನಲ್ಲಿ ಕನೆಕ್ಟ್ ಆಗ್ತಿದ್ದೆ. ಅದನ್ನೇ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ನನಗೆ ಸೆಕೆಂಡ್ PU ಸ್ಟಾರ್ಟ್ ಆಯಿತು. ಜೊತೆ ಎಲೆಕ್ಟ್ರಿಕ್ ಸೈಕಲ್ ಮಾಡಬೇಕು ಅನ್ನೋ ಹುಚ್ಚಿತ್ತು. ಆ ಟೈಮ್ನಲ್ಲಿ ಚೈಲ್ಡ್ಹುಡ್ ಫ್ರೆಂಡ್ ಅವರ ತಂದೆ ಬಳಿ ಚೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತ್ತು. ಅವನೊಂದಿಗೆ ಮಾತಾಡಿ ನಾನು, ಯಾಸಿ, ಕಿರಣ್ ಕೆಲವು ರಾತ್ರಿ ಎಲೆಕ್ಟ್ರಿಕ್ ಸೈಕಲ್ ಡಿಸೈನ್ಸ್, ಸಿಂಪಲ್ ಹಾಗೂ ಸ್ಮಾಲ್ ಸೈಜ್ ಚಾಸಿ ರೆಡಿ ಮಾಡಿದ್ವಿ. ಅದೇ ಸಮಯಕ್ಕೆ ಸೆಕೆಂಡ್ PU ಬೋರ್ಡ್ ಎಕ್ಸಾಮ್ ಹತ್ರ ಬಂತು. ನಿಮಗೆ ಗೊತ್ತೇ ಇದೆ, ಏನೇ ಮಾಡೋಕ್ಕೂ ಮುಂಚೆ ನಮ್ಮ ಹತ್ರ ಎಜುಕೇಶನ್ ಸರ್ಟಿಫಿಕೇಟ್ ಇರಲೇಬೇಕು, ನೋ ಮ್ಯಾಟರ್ ನೀನೇನೇ ಮಾಡು. ಆ ಪ್ರೆಷರಲ್ಲಿ ನಿಧಾನಕ್ಕೆ ಎಲೆಕ್ಟ್ರಿಕ್ ಸೈಕಲ್ ರೆಡಿ ಮಾಡೋದು ನಿಲ್ತು. ಥ್ಯಾಂಕ್ ಯು ಯಾಸಿ, ಕಿರಣ್ ಅಂಡ್ ಚೈಲ್ಡ್ಹುಡ್ ಫ್ರೆಂಡ್ ಸೈಕಲ್ ಪ್ರಾಜೆಕ್ಟ್ ನಲ್ಲಿ ಇನ್ವಾಲ್ವ್ ಆಗಿ ಬೇಸಿಕ್ ಎಕ್ಸಿಕ್ಯೂಟ್ ಮಾಡಿದ್ದಕ್ಕೆ. ಈ ಸಮಯಕ್ಕೆ ನನಗೂ ಮತ್ತು ಚೈಲ್ಡ್ಹುಡ್ ಫ್ರೆಂಡ್ ನ ಫ್ರೆಂಡ್ಶಿಪ್ಗೂ 10 years ಪ್ಲಸ್ ಕಂಪ್ಲೀಟ್ ಆಗಿತ್ತು. ನಾನು ಡಿಗ್ರಿ ಸ್ಟಾರ್ಟ್ ಮಾಡಿದೆ. ಜೊತೆ ಮ್ಯಾಕ್ಡೊನಾಲ್ಡ್ಸ್ ನಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ. ಅದರ ಹಿಂದೆ ನನ್ನ ಮೆಂಟರ್ಸ್ ಕನ್ಸಲ್ಟಿಂಗ್ ಕಂಪನಿಯಲ್ಲೂ ಸ್ವಲ್ಪ ಎಂಗೇಜ್ ಆಗಿದ್ದೆ. ಈ ಟೈಮ್ ನಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ನ ಸಹ ವರ್ಕಿಂಗ್ ಇನ್ವಾಲ್ವ್ ಮಾಡ್ಕೊಂಡಿದ್ದೆ. ವಡಾಫೋನ್ ವೆಂಡರ್ ಪೇಮೆಂಟ್ ನಿಧಾನ ಮಾಡಿದ ಸಮಯದಲ್ಲಿ ಮೇಜರ್ ಫ್ರೆಂಡ್ಸ್ ನ ಕಳ್ಕೊಂಡೆ. ಆ ಸಮಯದಲ್ಲಿ ಜೊತೆ ಉಳಿದಿದ್ದು ಸ್ಮೋಕಿಂಗ್ ಮಾತ್ರ. ಕೆಲವನ್ನ ಕ್ವಿಟ್ ಮಾಡಬೇಕು ಅಂತ ಡೆಸ್ಪರೇಟ್ ಆಗಿದ್ದೆ. ಅದ್ರಲ್ಲಿ ಸ್ಮೋಕಿಂಗ್ ಕೂಡ ಒಂದು. ನ್ಯೂ ಸ್ಟಾರ್ಟ್ಗಾಗಿ ಹುಡುಕಾಡ್ತಿದ್ದೆ. ಎವ್ರಿ ಡೇ 3 kilometers ಮನೆಯಿಂದ ವಿಜಯನಗರ ಮಾರುತಿ ಮಂದಿರ ಬಸ್ ಸ್ಟಾಪ್ಗೆ ನಡ್ಕೊಂಡು ಬರ್ತಿದ್ದೆ. ಅಲ್ಲೇ ಇದ್ದ ಪಿಜ್ಜಾ ಶಾಪ್ನಲ್ಲಿ 30 minutes ಫ್ರೀ ವೈಫೈ ಸಿಗ್ತಿತ್ತು. ನನ್ನ ಮೈಂಡ್ ಪವರ್ ಬ್ಯಾಂಕ್ನಲ್ಲಿ ಪವರ್ ಹೇಗೆ ಸ್ಟೋರ್ ಮಾಡ್ತಾರೋ ಅದೇ ರೀತಿ ಹೆಚ್ಚು ಇಂಟರ್ನೆಟ್ ಆರ್ ವೈಫೈ ಇರೋ ಪ್ಲೇಸಿಂದ ಇಂಟರ್ನೆಟ್ ಸ್ಟೋರ್ ಮಾಡಬೇಕು ಅನ್ನೋ ಡಿವೈಸ್ ತರಬೇಕು ಅಂತ ನೋಡ್ತಿದ್ದೆ. ಆಗ ಇಂಟರ್ನೆಟ್ ಇರಲಿಲ್ಲ ನನ್ನ ಹತ್ರ. ಆ ಕಾರಣದಿಂದ ಇಂಟರ್ನೆಟ್ ಯೂಸೇಜ್ಗೆ ಪಿಜ್ಜಾ ಶಾಪ್ ಹತ್ರ ಬರ್ತಿದ್ದೆ. ಜೊತೆ ಮಾರುತಿ ಮಂದಿರ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಶುರುವಾಯಿತು. 2017ರಲ್ಲಿ ಐ ಕ್ವಿಟ್ ಸ್ಮೋಕಿಂಗ್, ಮಾರುತಿ ಮಂದಿರ ದೇವರ ಮತ್ತು ಫ್ಯಾಮಿಲಿ ಆಶೀರ್ವಾದದಿಂದ. ಕಾಲೇಜ್ಗೆ ಹೋಗ್ತಿದ್ದೆ, ಆದರೆ ಜಾಸ್ತಿ ಸಮಯ ನನ್ನೊಳಗಿರ್ತಿದ್ದೆ. ಅದೇ ಸಮಯದಲ್ಲಿ
ಕೆಲ ವಿಷಯಗಳಿಗೆ ಮೆಂಟರ್ ಆದಂಥ SS ಸರ್ ಕನ್ನಡ ಫಿಲ್ಮ್ ಕ್ಲಬ್ಬಿಗೆ ಆಸ್ ಎ ಪಾರ್ಟ್ ಟೈಮ್ ಕಂಟೆಂಟ್ ರೈಟಿಂಗ್ ವರ್ಕ್ಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಜೊತೆ ಆಚೆಗೂ ಸಹ ಬಿಗ್ FM ಆಡಿಷನ್ ನೀಡಿದ್ದೆ. ಆ ಸಮಯದಲ್ಲಿ ಅಂಜಿ ಸರ್ ದರ್ಶನ್ ಸರ್ ಅವರ ಚಕ್ರವರ್ತಿ ಮೂವಿನಲ್ಲಿ ಬ್ಯುಸಿ ಇದ್ರು. ಅಂದ ಹಾಗೆ ಅಂಜಿ ಸರ್ ನನಗೆ ಎಡಿಟ್ ಹಾಗೂ ಫಿಲ್ಮ್ ಪೋಸ್ಟ್ ಪ್ರೊಡಕ್ಷನ್ ಕಲಿಯೋಕೆ ಹೆಲ್ಪ್ ಮಾಡಿದ ಗ್ರೇಟ್ ಮೆಂಟರ್ ಮತ್ತು ಟೀಚರ್. ಕನ್ನಡ ಫಿಲ್ಮ್ ಕ್ಲಬ್ ಅಲ್ಲಿ ಕೊಲೀಗ್ಸ್ ಆದಂತ ಪೃಥ್ವಿ ಹಾಗೂ ದರ್ಶನ್ ನೈಟ್ ಟೈಮ್ ಎಡಿಟ್ ಗೈಡ್ ಮಾಡ್ತಾ ಇದ್ರು. ಕಂಟೆಂಟ್ ಜೊತೆ ಕೆಲವೊಮ್ಮೆ ಚಾನೆಲ್ಗೆ ಎಡಿಟ್ ಮಾಡ್ತಾ ಇದ್ದೆ. ಕನ್ನಡ ಫಿಲ್ಮ್ ಕ್ಲಬ್ ನ ಕೀ ಪರ್ಸನ್ ಫೈನಾನ್ಷಿಯಲ್ ಇಶ್ಯೂ ಇಂದ ಕ್ವಿಟ್ ಮಾಡಿದ್ರು. ಆಫೀಸ್ ಕೂಡ ಸ್ಟಾಪ್ ಆಯ್ತು. ನಾನು ಅಂಜಿ ಸರ್ ಪ್ರೊಡಕ್ಷನ್ ಆಫೀಸ್ ನಲ್ಲಿ ಎಡಿಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂಜಿ ಸರ್ ಆ ಸಮಯದಲ್ಲಿ ಮೈ ಹೀರೋ ಕಲಾಂ ಮೂವಿ ಸ್ಟಾರ್ಟ್ ಮಾಡಿದ್ರು. ಈ ಟೈಮ್ ನಲ್ಲಿ ನಾನು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ನಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆದೆ. ಡಿಗ್ರಿ ಸ್ಟಡೀಸ್ನ ಹೋಲ್ಡ್ ಮಾಡಿದೆ. ಆನ್ಲೈನ್ ಎಡಿಟಿಂಗ್, ಆಫ್ಲೈನ್ ಎಡಿಟಿಂಗ್, ಕಲರ್ ಗ್ರೇಡಿಂಗ್, ಬೇಸಿಕ್ CG, ಸೆನ್ಸರ್ ಆಫೀಸರ್ಸ್ಗೆ ಬೇಕಾದ 5.1 DCP ವರ್ಕ್ಸ್, ಥಿಯೇಟ್ರಿಗೆ ಅಗತ್ಯ ಆದಂಥ FOQ ಫಾರ್ಮೆಟ್ಸ್ ಎಕ್ಸ್ಪೋರ್ಟ್ ಮಾಡೋದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೆ. ತುಂಬ ಹೈನಲ್ಲಿದ್ದಂಥ ಸಮಯ ಅದು ನನಗೆ. ಜೊತೆ ಎಲೆಕ್ಷನ್ ಹಾಗೂ NGO ವರ್ಕ್ ಕೂಡ ಮಾಡ್ತಾ ಇದ್ದೆ ಫ್ರೀಲ್ಯಾನ್ಸ್ನಲ್ಲಿ. ಚೈಲ್ಡ್ಹುಡ್ ಫ್ರೆಂಡ್ ಕೂಡ ಆ NGOಗೆ ರೀಜಾಯಿನ್ ಆಗಿದ್ದ. ನನಗೂ ಹಾಗೂ ಚೈಲ್ಡ್ಹುಡ್ ಫ್ರೆಂಡ್ಗೂ 14 ವರ್ಷಕ್ಕಿಂತ ಹೆಚ್ಚಿನ ಪರಿಚಯ ಈ ಟೈಮ್ನಲ್ಲಿ. ಅವನು ಹ್ಯುಂಡೈ i20 ಕಾರ್ ತಗೋಬೇಕು ಅಂತ ಹೇಳ್ತಿದ್ದ. ತಗೊಂಡ ನಂತರ ಕೆಲವೊಮ್ಮೆ EMI ಪೇ ಮಾಡೋಕೆ ಓಲಾ ಅಥವಾ ಊಬರ್ಗೆ ಅಟ್ಯಾಚ್ ಮಾಡಬೇಕು ಅಂತಾನೂ ಸಹ ಮಾತಾಡಿದ್ವಿ. ಕಾರ್ ನನ್ನ ಹೆಸರಲ್ಲಿ ತಗೋಬೇಕು ಅಂತ ಹೇಳಿದ್ದ. ಅವನ ಸಿಬಿಲ್ ತುಂಬಾ ಲೋ ಇತ್ತು ಅನ್ಸತ್ತೆ ಆಗ. ಆ ಹ್ಯುಂಡೈ i20 ಕಾರ್ ಡೀಲರ್ ಅವನ ಫ್ರೆಂಡ್ ಅಣ್ಣ ವಸ್ ಪ್ರೆಷರ್ ಆಗ್ತಿದ್ದ ಅವನಿಗೆ ಸೇಲ್ ಮಾಡೋಕೆ. ಇವನು HDFC ಲೋನ್ ಎಕ್ಸಿಕ್ಯೂಟಿವ್ ಜೊತೆ ಮಾತಾಡ್ತಿದ್ದ. ಎಲ್ಲಾ ಫೈನಲೈಸ್ಡ್ ಆದಾಗ ಅವ್ರು ಹೇಳಿದ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿದೆ, ಜಸ್ಟ್ ಅವ್ನು ಹೇಳ್ದ ಅಂತ. ಇಲ್ಲೊಂದು ಕ್ಯಾಚ್ ಇತ್ತು, ನನಗೆ ಮಂತ್ಲಿ ಸ್ಯಾಲ್ರಿ ಬರ್ತಿರ್ಲಿಲ್ಲ ಸೈನ್ ಮಾಡಿದ ಟೈಮ್ನಲ್ಲಿ. ಆದ್ರೂ ಅವರು ಅದಕ್ಕೆ ಅಗತ್ಯ ಆದ ಡಾಕ್ಯುಮೆಂಟ್ಸ್ ಬಿಲ್ಡ್ ಮಾಡ್ಕೊಂಡ್ರು. ನಾನು ಇದನ್ನ ಅವನ ಬಳಿ ಹಾಗೂ ಎಕ್ಸಿಕ್ಯೂಟಿವ್ ಬಳಿ ಕೇಳಿದ್ದೆ. ಸಮಸ್ಯೆ ಆದ್ರೆ ಯೂಸ್ಡ್ ಕಾರ್ ಲೋನ್ ಅಲ್ವಾ, ಕಾರ್ನ ರಿಕವರಿಗೆ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರು. ಆಗ ನನಗೆ 21 ವರ್ಷ, ಕಾರ್ ತಗೋತಿದ್ದೀನಿ, ಅವನಿಗೆ ಹೆಲ್ಪ್ ಮಾಡ್ತಿದ್ದೀನಿ ಅನ್ನೋ ಭ್ರಮೆನಲ್ಲಿದ್ದೆ. 4,73,000 ಸ್ಯಾಂಕ್ಷನ್ ಆಯ್ತು. ಸ್ಯಾಂಕ್ಷನ್ ಆಗುತ್ತೆ ಅಂತಾನು ನನಗೆ ಗೊತ್ತಿರ್ಲಿಲ್ಲ ಆಗ. ಅವನ ಮೇಲಿದ್ದ ನಂಬಿಕೆ ಅದು. ಅವನು i20 ಕಾರ್ ತಗೊಂಡ್ ಬಂದಾಗ ಒಂದೇ ಒಂದ್ಸಲ ಪಕ್ಕದಲ್ಲಿ ಕೂತಿದ್ದೆ ಅಷ್ಟೇ. ಜರ್ನಿ ಸಹ ಮಾಡಿರ್ಲಿಲ್ಲ ಕಾರ್ನಲ್ಲಿ. 2 to 3 months ತನಕ ಗೋಯಿಂಗ್ ಗುಡ್. ಪೇ ಅಂತೂ ಮಾಡಿದ್ದ. ನಂತರ ಇವನ ಫ್ರೆಂಡ್ ದೀಪು ಅನ್ನೋನಿಗೆ ಊರ ಹಬ್ಬಕ್ಕೆ ಕಾರ್ ಕೇಳ್ದ ಅಂತ ಇವನ್ ಕೊಟ್ಟ. ಬರ್ತಾ ಆಕ್ಸಿಡೆಂಟ್ ಆಯ್ತು. ದೇವ್ರ ದಯ ಯಾರ ಹೆಲ್ತ್ಗೂ ಏನು ಸಮಸ್ಯೆ ಆಗ್ಲಿಲ್ಲ. ಇಲ್ಲಿಯ ಇನ್ನೊಂದು ಕ್ಯಾಚ್ ಏನು ಗೊತ್ತಾ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಇನ್ಶೂರೆನ್ಸ್ ಓನರ್ಗೆ ಟ್ರಾನ್ಸ್ಫರ್ ಆಗಿರ್ಲಿಲ್ಲ. ಕಷ್ಟಕ್ಕೆ ಆಗ್ಬೇಕಾದ ಇನ್ಶೂರೆನ್ಸ್ ಆಗಾಗ್ಲಿಲ್ಲ. ಹಾಗೆ ರೆಡಿ ಮಾಡ್ಸೋಕೆ 1.5 to 2 ಲಕ್ಷ ಅಂತ ಕೊಟೇಶನ್ ಕೊಟ್ರು. ಅದನ್ನ ಮಾಡ್ಲಿಲ್ಲ. ಕಾರ್ ಇನ್ಶೂರೆನ್ಸ್ ಪ್ರೊವೈಡರ್ ಜೊತೆ ಅವನು ಮಾತಾಡ್ತಿದ್ದ. ಅಲ್ಲಿ ಏನೂ ಆಗ್ಲಿಲ್ಲ. ಕಾರ್ RV ಕಾಲೇಜ್ ಹತ್ರ ಇರೋ ಹ್ಯುಂಡೈ ಸರ್ವಿಸ್ ಸೆಂಟ್ರಲ್ ಉಳಿತು. EMI ಸಹ ನಿಂತೋಯ್ತು. ನಾನು ಆಗ ಅಪೇ ಟೀಚರ್ ಅನ್ನೋ ತುಳು ಮೂವಿ ಸೆನ್ಸರ್ DCP ವರ್ಕ್ ಹಾಗೂ ಅಣಜಿ ಸರ್ ಫಿಲ್ಮ್ ವರ್ಕ್ ನಲ್ಲಿ ಇನ್ವಾಲ್ವ್ ಆದೆ. ಜೊತೆ 2020 ಮೇನಲ್ಲಿ ಐ ಕ್ವಿಟ್ NGO. ಯಾಕಂದ್ರೆ ಇನ್ಕ್ರೆಡಿಬಲ್ ಮಿಷನ್ ವರ್ಕ್ ಬಿಲ್ಡ್ ಮಾಡಬೇಕು ಅಂತ ಹೃದಯ ಇಂಟೆನ್ಸ್ಲಿ ಹೇಳ್ತಿತ್ತು. ಇನ್ಕ್ರೆಡಿಬಲ್ ಮಿಷನ್ ಮೇಲೆ ಫೋಕಸ್ ಮಾಡ್ತಾ ಬಂದೆ. ಒಳ್ಳೆ ಅಮೇಸಿಂಗ್ ಕ್ಲೈಂಟ್ಸ್ ಇದೇ ಸಮಯದಲ್ಲಿ ಕನೆಕ್ಟ್ ಆದ್ರು. ಫೋಟೋಗ್ರಫಿ, ವಿಡಿಯೋಗ್ರಫಿ, ಗ್ರಾಫಿಕ್ ಡಿಸೈನ್ಸ್ ಅವರು ಮಾಡ್ತಾ ಸಾಕ್ತಿದ್ದೆ. ಜೊತೆ ಪಾರ್ಟಿ ಫ್ರೀಕ್ ಟೈಟಲ್ ಡಿಸೈನ್, ಅಟ್ಯಾಕ್ ಮೂವಿ ಟೈಟಲ್, ಓಮನಸೆ ಮೂವಿಯ ಬಿಸ್ನೆಸ್ ಪ್ರೊಫೈಲ್ ಬಿಲ್ಡ್ ಮಾಡೋ ಅವಕಾಶ ಸಿಕ್ಕಿತ್ತು. ನಮ್ದೇ ಬೈಕರ್ ಶಾರ್ಟ್ ಫಿಲ್ಮ್ ಟಾಪ್ 100 ನಲ್ಲಿ ಅವಾರ್ಡ್ಗೆ ಸೆಲೆಕ್ಟ್ ಆಗಿತ್ತು. ವರ್ಕ್ಸ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಿತ್ತು. ಈ ಸಮಯದಲ್ಲಿ ನಾನ್ ವರ್ಕ್ ಕಡೆ ಮಾತ್ರ ಫೋಕಸ್ ಮಾಡ್ತಿದ್ದೆ. ಆಗ ಅವನು ಕೂಡ ಅವನ ಪರ್ಸನಲ್ ಲೈಫ್ ನಲ್ಲಿ ಬಿಸಿ ಇದ್ದ ಅನ್ಸತ್ತೆ. ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡಿದ್ರೆ ಅವನೇ ಮಾತಾಡ್ತಿದ್ದ. ಬ್ಯಾಂಕ್ ಏಜೆಂಟ್ಸ್ ಕೂಡ ಕಾರ್ ಕಂಡೀಷನ್ ನೋಡಿ ಕೆಲ ಏಜೆಂಟ್ಸ್ ಫಾಲೋ ಅಪ್ ಮಾಡೋದನ್ನ ನಿಲ್ಸಿದ್ರು. ಸಿಚುವೇಶನ್ ಹಾಗೆ ಇತ್ತು, ಆದ್ರೆ ಏನೂ ಆಗಿರ್ಲಿಲ್ಲ. ಟೋಟಲ್ 32 ಪೇಮೆಂಟ್ಸ್ ಡ್ಯೂ ಇತ್ತು. ನನ್ನ ಸಿಬಿಲ್ ಸ್ಕೋರ್ ಅಂತೂ ಪಾತಾಳ ನೋಡ್ತಿತ್ತು. 2024 ಆಗಸ್ಟ್ ಟೈಮ್ನಲ್ಲಿ ನಮ್ಗಳ ವರ್ಕಿಗೆ ಆಫೀಸ್ ತುಂಬಾ ನೀಡಿತ್ತು. ಜೊತೆ ಕೆಲ ಎಕ್ವಿಪ್ಮೆಂಟ್ಸ್ ನ ರೆಂಟ್ಗೆ ತಂದು ಶೂಟ್ ಮಾಡ್ತಿದ್ವಿ. ಇಲ್ಲಿ ಸೇವಿಂಗ್ಸ್ ಗಿಂತ ಎಕ್ಸ್ಪೆನ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು. ಅದನ್ನ ಕಟ್ ಮಾಡಬೇಕು ಅಂತ ದಾರಿ ನೋಡ್ತಿದ್ದೆ. ಆದ್ರೆ ನನ್ನ ಸಿಬಿಲ್ ಕೂಡ ಹೆಲ್ಪ್ ಮಾಡಿದ ಹೆಸರಲ್ಲಿ ICU ನಲ್ಲಿತ್ತು. ಮೆಂಟಲಿ ಪ್ರೆಷರ್ ಆಗೋಕೆ ಶುರು ಆಯ್ತು. ಅವನ ಹತ್ರ ರೀಕನೆಕ್ಟ್ ಆದೆ. ಮತ್ತೆ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಅವನು ಅವನ ಬಿಸ್ನೆಸ್ ಅದರ ಪ್ರಯಾರಿಟೈಸ್ ಬಗ್ಗೆ ಹೇಳ್ದ. ನಾನ್ ಸೈಲೆಂಟ್ ಆದೆ ಅಷ್ಟೇ. ದೇಹಕ್ಕೆ ಗಾಯ ಆದ್ರೆ ಎಷ್ಟಾಗಿದೆ ಅಂತ ತೋರಿಸ್ಬೋದು. ಮೆಂಟಲಿ ಎಮೋಷನಲಿ ಆಗಿರೋ ಗಾಯನ ಹೇಗೆ ಅವ್ರಿಗೆ ತೋರಿಸಿ ಅರ್ಥ ಮಾಡಿಸೋದು, ಇದು ಬೇರೆ ಕಾಣಿಸಲ್ಲ. ಕಾಣಿಸಿ ಅರ್ಥ ಆದ್ರೂ ಅವ್ರ ಪಾಡಿಗಿರ್ತಾರ ಗೊತ್ತಿಲ್ಲ. ಆ ಟೈಮ್ನಲ್ಲಿ ಕಾರ್ ಡಾಕ್ಯುಮೆಂಟ್ಸ್ ಇಲ್ಲ, ಲೋನ್ ಡೀಟೇಲ್ಸ್ ಕೂಡ ಗೊತ್ತಿರಲಿಲ್ಲ. ಯಾಕಂದ್ರೆ ಅದನ್ನ ಚೈಲ್ಡ್ಹುಡ್ ಫ್ರೆಂಡ್ ನೋಡ್ಕೋತಾ ಇದ್ದಿದ್ದು. ನಿಯರ್ ಇದ್ದ HDFC ಬ್ಯಾಂಕ್ ಹೋದೆ. ಅವರು ಬೆಂಗಳೂರಿನ ಮೇಜರ್ HDFC ಆಟೋಮೊಬೈಲ್ ಲೋನ್ ಬ್ರಾಂಚ್ ನೃಪತುಂಗಾಗೆ ಕಳ್ಸಿದ್ರು. ಅಲ್ಲಿ ಲೋನ್ ಡೀಟೇಲ್ಸ್, ಪ್ರೆಸೆಂಟ್ ಸ್ಟೇಟಸ್ ತಗೊಂಡು ಡೈರೆಕ್ಟ್ ಆಗಿ ಹ್ಯುಂಡೈ ಸರ್ವಿಸ್ ಸೆಂಟರ್ಗೆ ಬಂದೆ. ಅವರಂತೂ 350 ರೂಪೀಸ್ ಪರ್ ಡೇ ಪಾರ್ಕಿಂಗ್ ಚಾರ್ಜಸ್ ಅಂತ ಹೇಳಿದ್ರು.
ಅದನ್ನು 2019ಇಂದ 2024ಗೆ ಲೆಕ್ಕ ಹಾಕಿದ್ರೆ ಎಷ್ಟಾಗಿರ್ಬೋದು ಹೇಳಿ? 6,60,000. ಇದರಲ್ಲಿ ಹೊಸ ಕಾರೇ ಬರತ್ತೀಗ. ಆ ಪಾರ್ಕಿಂಗ್ ಪ್ಲೇಸ್ ನೀವು ನೋಡಲೇಬೇಕು. ಇದು 350 ರೂಪೀಸ್ ಪ್ರತಿದಿನ ಕೊಡೋವಂಥ ಲಕ್ಸುರಿ ಪ್ಲೇಸ್. ಜೊತೆ i20 ಕಾರ್ ಮೇಲೆ 2 ಕಾರ್ ಹಾಕಿ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಇವರಿಗೆ 350 ರೂಪೀಸ್. ಸ್ಕ್ರ್ಯಾಪ್ ಪ್ಲೇಸ್ನಲ್ಲಿ ತಗೊಂಡು ನಿಲ್ಲಿಸಿ ಈ ಡಿಮ್ಯಾಂಡ್ ಮಾಡ್ತಾರೆ. ಅದನ್ನು ನೋಡಿ ತುಂಬ ಬೇಜಾರಾಯಿತು. ಆರ್ಗ್ಯುಮೆಂಟ್ ಇಷ್ಟೇ ಮಾಡಿದ್ದು, i20 ಕಾರ್ ಪೇಮೆಂಟ್ ನಾವು ಮಾಡ್ತೀವಿ, ಅದರ ಮೇಲಿರೋ 2 ಕಾರ್ ಪೇಮೆಂಟ್ ನೀವು ಮಾಡಿ ಅಂತ. ಎವ್ರಿ ವೀಕ್ ಬ್ಯಾಂಕ್ ಮತ್ತು ಸರ್ವಿಸ್ ಸೆಂಟರ್ ಜೊತೆ ನೆಗೋಷಿಯೇಷನ್ ಮಾಡ್ತಾನೆ ಇದ್ದೆ. ನೆಮ್ಮದಿಯ ನಿದ್ದೆ ಅಂತೂ ಮಾಡೋಕ್ಕಾಗ್ತಿರ್ಲಿಲ್ಲ. ತುಂಬ ಸ್ಕೇರಿ ಥಾಟ್ಸ್ ಬರ್ತಿತ್ತು. ಈ ದಿನಗಳು ಯಾರಿಗೂ ಬೇಡ. ಯಾರಿಗೂ ಹೆಲ್ಪ್ ಮಾಡೋಕೆ ಹೋಗಿ ತುಂಬ ನೋವು ಮಾಡಿಕೊಂಡು ನಿದ್ದೆ ನೆಮ್ಮದಿ ಕಳ್ಕೊಳ್ಳೋದು ಎಸ್ ಸರಿ. 1 ಸ್ಟೆಪ್ ಅಟ್ ಅ ಟೈಮ್ ಅಂತ ಡಿಸೈಡ್ ಮಾಡಿ ಫಸ್ಟ್ ಬ್ಯಾಂಕ್ ಆಕ್ಟಿವಿಟೀಸ್ ತಗೊಂಡೆ. ಅಕ್ಟೋಬರ್ನಲ್ಲಿ 2 ಲಕ್ಷಕ್ಕೆ ಸೆಟಲ್ಮೆಂಟ್ಗೆ ಬಂದೆ. ಪ್ರೀ ಅಪ್ರೂವಲ್ ಲೆಟರ್ ಬಂತು. ಸೆಟಲ್ಮೆಂಟ್ ಕ್ಲೋಸರ್ ಅಕೌಂಟ್ಗೆ ಹಣ ಡೆಪಾಸಿಟ್ ಮಾಡಿದೆ. ಈ ಟೈಮ್ನಲ್ಲಿ ಒಂದು ಕ್ಯಾಚ್ ಇತ್ತು. HDFC ಎಕ್ಸಿಕ್ಯೂಟಿವ್ ಅವರು ನನ್ನ ಫೋನ್ ಮೂಲಕ ಬ್ಯಾಂಕ್ ಟೆಲ್ಲರ್ನೊಂದಿಗೆ ಮಾತಾಡಿದ್ರು. ಹಲೋ, ಕಿರಣ್ ಆಟೋ ಲೋನ್ ಇಂದ ಅವರು ಸೆಟಲ್ಮೆಂಟ್ ಅಮೌಂಟ್ ಪೇ ಮಾಡೋದಕ್ಕೆ ಬಂದಿದ್ದಾರೆ ಡಮ್ಮಿ ಅಕೌಂಟ್ಗೆ. ಡಮ್ಮಿ ಅಕೌಂಟ್ ಅನ್ನೋ ಆ ವರ್ಡ್ ಕೇಳಿ ಮತ್ತೆ ಟ್ರ್ಯಾಪ್ ಆದ್ನ ಅನ್ಕೊಂಡೆ. ಡಮ್ಮಿ ಅಕೌಂಟ್ ಅಂದ್ರೆ ದಟ್ ಇಸ್ ಫಾರ್ ಅ ಬ್ಯಾಂಕ್ ವರ್ಡ್. ದಟ್ಸ್ ಆಕ್ಚುಲಿ ನೇಮ್ ಇಸ್ ಸೆಟಲ್ಮೆಂಟ್ ಕ್ಲೋಸರ್ ಅಕೌಂಟ್. ಡೋಂಟ್ ವರಿ, ಯು ಹ್ಯಾವ್ ಪೇಡ್. ನಿಮ್ ಕ್ಯಾಶ್ ಕೊಟ್ಟಿದ್ರೆ ಏನೋ ಪ್ರಾಬ್ಲಮ್. ಯು ಹ್ಯಾವ್ ಪೇಡ್ ಟು ಯುವರ್ ಲೋನ್ ನಂಬರ್ ಆಸ್ ಎ ನರೇಷನ್. ಮೇಲ್ ಬಂದಿದೆ. ಐ ಆಮ್ ದೇರ್. ವೈ ಆರ್ ಯು ವರಿ? ಫೈನ್. ಅದೇ ನಂಗೆ ಏನಂದ್ರೆ ಅದು ಒಂಥರ ಡಗ್ 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 ನಿಮ್ಗೆ ಹೇಳಿ ಗೊತ್ತಿಲ್ಲ ಫೀಲ್. ಅದು ಅಂದ್ರೆ ಎಲ್ಲೋ ಒಂದ್ ಕಡೆ ಆಕ್ಚುಲಿ ಅದು ಡಮ್ಮಿ ಅಲ್ಲ, ದಟ್ಸ್ ಸೆಟಲ್ಮೆಂಟ್ ಕ್ಲೋಸರ್ ಅಕೌಂಟ್ ಅಂತ. ಬ್ಯಾಂಕ್ ಅವರು ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡಿದ್ರು. ಇವರು ಡಮ್ಮಿ ಅಕೌಂಟ್ ಅಂತ ಕರ್ಕೊಳ್ತಾರೆ. ಯಾಕೆ ಗೊತ್ತಿಲ್ಲ. October 28 ಬ್ಯಾಂಕ್ ಎಕ್ಸಿಕ್ಯೂಟಿವ್ ಕಾಲ್ ಮಾಡಿ ಲೋನ್ ಅಕೌಂಟ್ ಕ್ಲೋಸ್ ಆಯ್ತು ಅಂತ ಅಪ್ಡೇಟ್ ಮಾಡಿದ್ರು. ನೆಕ್ಸ್ಟ್ ಡೇ NOC ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ಇಂದಿರಾನಗರಲ್ಲಿರೋ HDFCಗೆ ಹೋಗಿ ಅಕೌಂಟ್ ಕ್ಲೋಸರ್ ಲೆಟರ್, NOC ಲೆಟರ್ ಕಲೆಕ್ಟ್ ಮಾಡ್ಕೊಂಡೆ. ಇಮಿಡಿಯೇಟ್ ಆಗಿ ಪಪ್ಪ ಅಮ್ಮನಿಗೆ ಕಾಲ್ ಮಾಡಿ ಅಪ್ಡೇಟ್ ಮಾಡಿದೆ. ಇದಂತೂ ಗ್ರೇಟ್ ರಿಲೀಫ್ ಆಗಿತ್ತು ನನಗೆ. ನಿಮಗೆ ಇನ್ನೊಂದು ಕ್ಯಾಚ್ ಗೊತ್ತಾ? 1 ನಿಮಿಷ. ಫೆಬ್ರವರಿ 2023ರಲ್ಲಿ 9 ಲಕ್ಷ ತನಕ ಹೋಗಿತ್ತು ಲೋನ್ ಅಕೌಂಟ್ನ ಅಮೌಂಟ್. ಕೆಲವೊಂದು ಬ್ಯಾಂಕೆ ವೇವ್ ಆಫ್ ಮಾಡಿದ್ಮೇಲೆ 6 ಲಕ್ಷಕ್ಕೆ ಬಂತು. ನನ್ನ ಸಿಬಿಲ್ ಹರ್ಟ್ ಆಗದೆ ಲೋ ಇಂದ ನಾರ್ಮಲ್ ನಲ್ಲೇ ಇರಬೇಕು ಅಂತ ಅಂದ್ರೆ 6 ಲಕ್ಷ ಪೇ ಮಾಡಬೇಕಿತ್ತು. ಅವ್ನು ಬೇರೆ ಇನ್ವಾಲ್ವ್ ಆಗಿರ್ಲಿಲ್ಲ. ಆ ಟೈಮ್ನಲ್ಲಿ ಅಷ್ಟು ಪೇ ಮಾಡೋದು ಕಷ್ಟ ಆಗ್ತಿತ್ತು ನನಗೆ. ನನ್ನ ಫೋಕಸ್ ಪ್ರಾಬ್ಲಮ್ ಇಂದ ಆಚೆ ಬರಬೇಕು ಅಂತ ಅಷ್ಟೇ ಇತ್ತು. ಒಂದು ಬೇಕಿದ್ರೆ ಇನ್ನೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕಿತ್ತು. ಸಿಬಿಲ್ ಸ್ಕೋರ್ ಉಳಿಸ್ಕೊಳಕ್ ಆಗ್ಲಿಲ್ಲ. ಸಿಬಿಲ್ ಸ್ಕೋರ್ ಸ್ಯಾಕ್ರಿಫೈಸ್ ಆಯಿತು. ಅವನಿಗೆ ಕಾಲ್ ಮಾಡಿದೆ. ಡಿಸೆಂಬರ್ ಅಥವಾ ಜನವರಿನಲ್ಲಿ ಪೇ ಮಾಡ್ತೀನಿ ಅಂದ. ಆದರೆ ಆಗಲಿಲ್ಲ. ಬಾವಾ ಮತ್ತು ಕುಮಾರ್ ಸರ್ನ ನೆನ್ಪು ಮಾಡ್ಕೊಳ್ಳೇಬೇಕು ಈ ಟೈಮ್ನಲ್ಲಿ. ಬ್ಯಾಂಕ್ನೊಂದಿಗೆ ನೆಗೋಷಿಯೇಷನ್ ಮಾಡೋಕೆ ಗೈಡ್ ಮಾಡಿದ್ದೀವ್ರೆ. ನವೆಂಬರ್ ಮಂತಲ್ಲಿ ಹ್ಯುಂಡೈ ಸರ್ವಿಸ್ ಸೆಂಟರ್ನಲ್ಲಿ ನೆಗೋಷಿಯೇಷನ್ನಲ್ಲಿದ್ದೆ. ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೊಳ್ಳೋಕೆ ಓಡಾಡ್ತಿದ್ದಿದ್ದು ನೋಡಿ ವಾಲಂಟಿಯರ್ ಆಗಿ ಅಕ್ಕ ಹಾಗೂ ಒನ್ ಆಫ್ ಮೈ ಮೆಂಟರ್ಸ್ ಲಿಸ್ಟಲ್ಲಿದ್ದ SSR ಇನ್ವಾಲ್ವ್ ಆದರು. ಡೀಲರ್ ಆದಂಥ ತಾವೀರ್ ಸರ್ನ ಕನೆಕ್ಟ್ ಮಾಡಿದ್ರು. ಅವರು ನನ್ನ ಪರ ನೆಗೋಷಿಯೇಷನ್ ಮಾಡಲಿಕ್ಕೆ ಮುಂದಾದರು. ಆ ಟೈಮ್ನಲ್ಲಿ ಹೃದಯ ಯಾರ ಹೆಲ್ಪ್ ಕೂಡ ಬೇಡ ಅಂತ ಹೇಳ್ತಿತ್ತು. ಪಪ್ಪ ಅಮ್ಮ ಬಿಟ್ಟು ಇನ್ಕ್ರೆಡಿಬಲ್ ಮಿಷನ್ ವರ್ಕ್ ಸರ್ಕಲ್ಗೆ ಹಾಗೂ ಕೆಲ ಕ್ಲೈಂಟ್ಸಿಗೆ ಮಾತ್ರ ತಿಳಿಸಿದ್ದೆ ಕ್ಲೈಂಟ್ಸ್ ವರ್ಕ್ ಸ್ಮೂತ್ ಆಗಬೇಕು ಅನ್ನೋ ಕಾರಣದಿಂದ. ಥ್ಯಾಂಕ್ ಯು SSR, ನೀವು ವಾಲಂಟಿಯರ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಅಕ್ಕ, ಆಸ್ ಆಲ್ವೇಸ್ ನೀವು ನನ್ನ ಜೊತೆ ಇರ್ತೀರಾ. ತಾವೀರ್ ಸರ್ ಹ್ಯುಂಡೈ ಸರ್ವಿಸ್ ಸೆಂಟರ್ನೊಂದಿಗೆ 1,18,000 ಇನ್ಕ್ಲೂಡಿಂಗ್ GSTಗೆ ಫೈನಲೈಸ್ ಮಾಡಿದ್ರು. 80,000 ಕಾರ್ ತಗೊಳ್ಳೋ ಬೈಯರ್ ಹಾಗೂ ರಿಮೈನಿಂಗ್ ನಾನ್ ಪೇ ಮಾಡಬೇಕು ಅಂತ ಡಿಸ್ಕಸ್ ಆಯಿತು. ಪೇ ಮಾಡಿದ್ವಿ. ಇನ್ವಾಯ್ಸ್ ಹಾಗೂ ಗೇಟ್ ಪಾಸ್ ಸಿಕ್ತು. ಅದನ್ನು ತಗೊಂಡು ಬೆಳಗ್ಗೆ ಬಂದ್ವಿ. ಕ್ರೇನ್ ಮೂಲಕ ಕಾರ್ ಮೇಲೆ ಏನು ಕಾರ್ ನಿಲ್ಲಿಸಿದ್ರು ಅದನ್ನು ತಗ್ಸಿದ್ವಿ. ಈ ಕಂಡೀಷನ್ನಲ್ಲಿತ್ತು ಕಾರ್. ಸರ್ವಿಸ್ ಸೆಂಟರ್ ಅವರು ಕಾರ್ನ ECM ಬ್ಯಾಟ್ರಿ ತಗೊಂಡಿದ್ರು. ರಿಟರ್ನ್ ಮಾಡ್ತೀವಿ ಅಂತ ಓರಲಿ ಸದ್ಯಕ್ಕೆ ಹೇಳಿದ್ದಾರೆ. ಕಾರ್ ನೋಡ್ತಾ ಅನ್ನಿಸ್ತಿದ್ದಿಷ್ಟೇ, ಒಂದು ಚಿಕ್ಕ ನಂಬಿಕೆ ಸೈನ್ ಏನೆಲ್ಲ ಕಾಸ್ಟ್ ಮಾಡಿದೆ ಅಂತ. ಯಾರಿಗಿದೆಲ್ಲ ಮಾಡಿದ್ದು? ಅವ್ನ ಲೈಫ್ ಮಾತ್ರ ಅವನಿಗೆ ಇಂಪಾರ್ಟೆಂಟಾ? ಸೈನ್ ಟೈಮ್ನಲ್ಲೆಲ್ಲ ನೋಡ್ಕೋತೀನಿ ಅಂದವ್ನು ಈಗೆಲ್ಲಿ? ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಈ ಸ್ಕೇಲ್ನಲ್ಲಿ ಉಪಯೋಗಿಸ್ಕೋಬಹುದಾ? ಗೊತ್ತಿಲ್ಲ. ಏನು ಹೇಳಲಿ, ಸೈಲೆಂಟ್ ಆಗಬೇಕು ಅನ್ನಿಸ್ತಿದೆ ಅಷ್ಟೆ. ಕಾರ್ ನಿಜಾಮ್ ಅನ್ನೋ ಬೈಯರ್ ತಗೊಂಡು ಹೋದ್ರು. ನಂತರ ಫಾಲೋ ಅಪ್ ಮಾಡಿಕೊಂಡು RC ಟ್ರಾನ್ಸ್ಫರ್ಗೆ ಡಿಸೆಂಬರ್ 1st ವೀಕ್ ಯಶವಂತಪುರ RTOನಲ್ಲಿ ಕನೆಕ್ಟ್ ಆದ್ವಿ. ಮೊಹಮ್ಮದ್ ಅರ್ಫತ್ ಅನ್ನೋರಿಗೆ ಕಾರ್ ಓನರ್ಶಿಪ್ ಟ್ರಾನ್ಸ್ಫರ್ ಮಾಡೋ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿದೆ. ದೇವರಿಗೆ ಥ್ಯಾಂಕ್ಸ್ ಹೇಳ್ಕೊಂಡು ಹೊರಟೆ ಅಲ್ಲಿಂದ. 2025 ಜನವರಿ 1st ವೀಕ್ ಬೆಳಗ್ಗಿನ ಜಾವ ಪರಿವಾಹನ್ನಲ್ಲಿ ಚೆಕ್ ಮಾಡಿದೆ.
ಕಾರ್ ಓನರ್ಶಿಪ್ ಮೊಹಮ್ಮದ್ ಅರ್ಫತ್ ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದು ಓವರ್ ಆಲ್ ಇನ್ಸಿಡೆಂಟ್ ನ ವಿಡಿಯೋ ಫ್ರೆಂಡ್. ಚೈಲ್ಡ್ಹುಡ್ ಫ್ರೆಂಡ್ ನೊಂದಿಗೆ ಸಂಪರ್ಕದಲ್ಲಿದ್ದೀನಿ. ಅವನು ಇನ್ವಾಲ್ವ್ ಆಗಿ ಪೇ ಮಾಡಿದ್ರೆ ಅದನ್ನ ವರ್ಕ್ ಎಕ್ವಿಪ್ಮೆಂಟ್ಸ್ ಗೆ ಇನ್ವೆಸ್ಟ್ ಮಾಡ್ತೀನಿ, ಹಾಗೆ ಅದರ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ತನಕ ನಿಮ್ಮ ಟೈಮ್ ನ ಇನ್ವೆಸ್ಟ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿರೋ ಕೀ ಟೇಕ್ ಅವೇಸ್, ನನ್ನ ಮಿಸ್ಟೇಕ್ಸ್ ನಿಮಗೆ ಗೊತ್ತೇ ಆಗಿದೆ ಈಗಾಗಲೇ. ಯಾರೇ ಫ್ರೆಂಡ್ ಆದ್ರೂ ಅವರು ಕೂಡ ಹಣಕಾಸಿನ ವಿಷಯದಲ್ಲಿ ಅಷ್ಟೇ ಜವಾಬ್ದಾರಿ ತಗೋತಿದಾರ ನೋಡಿ. 100% ಒಬ್ಬರೇ ಮಾಡಬೇಕು ಅಂದ್ರೆ ಅದು ರೆಡ್ ಫ್ಲಾಗ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ನೋಡ್ಕೊಳ್ಳಿ. ಫೈನಾನ್ಷಿಯಲ್ ಹೆಲ್ತ್ ತುಂಬಾ ಮುಖ್ಯ ಫ್ರೆಂಡ್. ಪ್ಲೀಸ್ ಎಮೋಷನಲ್ ಆಸ್ಪೆಕ್ಟ್ ನಲ್ಲಿ ಮಾತ್ರ ಯೋಚನೆ ಮಾಡಬೇಡಿ, ಲಾಜಿಕಲಿ ರೀಸನೇಬಲ್ ಆಸ್ಪೆಕ್ಟ್ಸ್ ನಲ್ಲೂ ಸಹ ನೋಡಿ ಡಿಸೈಡ್ ಮಾಡಿ. ಈ ಪ್ರಾಬ್ಲಮ್ ರಿಸಾಲ್ವ್ಗೆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ವಿಡಿಯೋ ವ್ಯಾಲ್ಯೂ ಆಡ್ ಮಾಡಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಆಲ್ವೇಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫ್ರೆಂಡ್.